ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನಿಶಾ ಕುಕ್ಕಿಂಗ್ ಚಾನಲ್. ಪ್ಲೀಸ್ ನನ್ನ ಚಾನಲ್ಗೆ ಯಾರು ಹೊಸಬ್ರು ನೋಡ್ತಿದ್ದೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ಸಿಂಪಲ್ಲಾಗಿ ಈವ್ನಿಂಗ್ ಮಾಡುವಂಥ ಒಂದು ಸ್ನ್ಯಾಕ್ಸ್ ನಿಮಗೆ ಹೇಳ್ಕೊಡ್ತೀನಿ. ಇದು ಸಿಂಪಲ್ ಆಗಿದೆ ರೆಸಿಪಿ, ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ನಾವು. ತುಂಬ ಚೆನ್ನಾಗಿದೆ. ಹಾಗೆ ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಹಸೆ ಕಡಲೆಬೇಳೆ ವಡ ಅಂತಾರೆ ಹೇಳ್ಬೋದು, ಬೋಂಡ ಅಂತಾರೆ ಹೇಳ್ಬೋದು. ತುಂಬ ಚೆನ್ನಾಗಿರ್ತದೆ. ನೋಡಿ, ನಾನು ಓಪನ್ ಮಾಡಿ ನೋಡಿದೆ. ನೋಡಿ ಒಳಗಡೆ ಎಷ್ಟು ಚೆಂದ ಬೆನೆದಿದೆ ನೋಡಿ. ಈ ಥರ ಬೆನಿಬೇಕು ಯಾವಾಗಲೂ. ಬೆನೆದ್ರೇ ತಿನ್ನೋಕ್ಕೆ ತುಂಬ ರುಚಿಯಾಗ್ತದೆ. ಆಮೇಲೆ ಕ್ರಿಸ್ಪಿಯಾಗಿರಬೇಕು. ಕ್ರಿಸ್ಪಿಯಾಗಿದ್ದರೆ ತುಂಬ ರುಚಿಯಾಗಿ ಬರ್ತದೆ ತಿನ್ನೋಕ್ಕೆ. ಬಾಯಲ್ಲಿ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ತುಂಬ ಈಜಿ, ತುಂಬ ಟೇಸ್ಟಿ ಅಂತಲೇ ಹೇಳ್ಬೋದು. ಬನ್ನಿ, ನಾವು ಇದಕ್ಕೇನು ಅಂತ ಹೇಳ್ಕೊಡ್ತೀನಿ. 2 ಸಣ್ಣ ಕಪ್ಪಿಲೆ ನಾನು ಹಸಿ ಕಡಲೆಬೇಳೆ ತೊಗೊಂಡಿದ್ದೀನಿ. ಹಸಿ ಕಡಲೆಬೇಳೆ ತೊಗೊಂಡು ಇದಕ್ಕೆ ಒಂದು ಸ್ವಲ್ಪ 1, 2 ಅಥವಾ 3 ಗ್ಲಾಸ್ ನೀರು ಹಾಕಿ ಒಂದು 3-4 ಅವರ್ಸು ನಾನು ನೆನೆಗೆ ಬಿಟ್ಟಿದ್ದೀನಿ. ನೆನೆಗೆ ಬಿಟ್ಟಾದ್ಮೇಲೆ ಇದು 4 ಕಪ್ ಆಗುತ್ತೆ, ಡಬಲ್ ಆಗುತ್ತೆ ಇದು ಯಾವಾಗಲೂ. ಅದಕ್ಕಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಇದಾದಮೇಲೆ ನೋಡಿ, ನಾನು ನೀರೆಲ್ಲ ಬಸ್ತು ಆದಮೇಲೆ ನೋಡಿ ಎಷ್ಟು ನೀಟಾಗಿ ಇದು ನೆನೆದಿರುವಂತ ನೋಡಿ. ತುಂಬ ಚೆನ್ನಾಗಿ ನೆನೆದಿದ್ದಾವಲ್ವ. ಈ ಥರ ನೆನೆದಾದ್ಮೇಲೆ ನೋಡಿ, ಒಂದು 2 ಅಥವಾ 3 ಸಲ ಮತ್ತೆ ಬೇರೆ ನೀರು ಹಾಕೊಂಡು ತೊಳ್ಕೊಳ್ಳಿ ಯಾವಾಗಲೂ. ಹಾಗಾದರೆ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಕಡಲೆಬೇಳೆ ಇರ್ತದೆ ನೋಡಿ. ಎಷ್ಟು ನೀಟಾಗಿ ತೊಳೆದಿದ್ದೀನಿ. ಆಮೇಲೆ ಎಷ್ಟು ನೀಟಾಗಿ ನೆನೆದಿವೆ ಅಂತ ನೋಡಿ. ಇದಕ್ಕೇನು ಬೇಕಂದರೆ ಒಂದು 4 ಅಥವಾ 3 ಗ್ರೀನ್ ಚಿಲ್ಲಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಇಷ್ಟೇ ಸಾಕಿದ್ದಕ್ಕೆ ನಾನೇನು ಸೋಡಾ ಪುಡಿ ಈ ಥರ ಏನು ಯೂಸ್ ಮಾಡಲ್ಲ. ಇದನ್ನೇನು ಮಾಡ್ಬೇಕಂದ್ರೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಕಡ್ಲಿನ. ಆಮೇಲೆ ಇದನ್ನು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಹಾಕ್ಕೊಂಡು ಆದಮೇಲೆ ಇದನ್ನು ನಾವು ಏನು ಮಾಡಬೇಕಂದ್ರೆ ಜಾಸ್ತಿ ಸಣ್ಣಾಗಿ ಮಿಕ್ಸಿ ಹಾಕಬಾರ್ದು. ಸಣ್ಣಗೆ ಮಿಕ್ಸಿಗೆ ಹಾಕಿದರೆ ಇದು ತಿನ್ನೋಕ್ಕೆ ಟೇಸ್ಟ್ ಬರಲ್ಲ ಯಾವತ್ತು. ಹಾಗಾಗಿ ಸ್ವಲ್ಪ ಗರಿ ಗರಿಯಾಗಿರಬೇಕು ನೋಡಿ. ನಾನು ಇಲ್ಲಿ ಮಾಡ್ಕೊಂಡಿದ್ದೀನಲ್ಲ, ಹಿಂಗಿರಬೇಕು. ಒಂದೊಂದು ಕಡಲೆ ಇದ್ದರೆ ಓಕೆ, ಚೆನ್ನಾಗಿರ್ತದೆ ತಿನ್ನೋಕ್ಕೆ. ಆಮೇಲೆ ತಿನ್ನೋಕ್ಕೂ ರುಚಿ ಅನ್ನಿಸುತ್ತೆ ಬಾಯಿ ಒಳಗಡೆ. ಹಾಗಾಗಿ ನೋಡಿ, ಇಷ್ಟೇ ಹಾಕ್ಕೊಳ್ಳಿ ಸಾಕು. ಅತಿ ಸಣ್ಣನೂ ಬೇಡ, ಅತಿ ಗರಿ ಗರಿಯಾಗಿ ಬೇಡ, ಮೀಡಿಯಮ್ ಆಗಿರಲಿ ಯಾವಾಗಲೂ. ನೋಡಿ, ನಾನು ರುಚಿ ತಕ್ಕಂತೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅಜ್ವಾನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿದೆ ಅಂತ ನೋಡಿ. ತುಂಬ ಚೆನ್ನಾಗಿದೆ. ಇದನ್ನೇನು ಮಾಡ್ಬೇಕಂದ್ರೆ ನೀಟಾಗಿ ಕಲಿಸ್ಕೋಬೇಕು ಒಂದಿಡ್ದು. ಎಷ್ಟು ನೀಟಾಗಿ ಕಲಿಸಿದೆ ನೋಡಿ. ಎಷ್ಟು ಹದವಾಗಿ ಬಂದಿದೆ ನೋಡಿ ಹಿಟ್ಟು ಇದು. ಇದನ್ನೇನು ಮಾಡಬೇಕಂದ್ರೆ ಒಂದು ಪ್ಲೇಟ್ ಮುಚ್ಚಿ 1 ಅವರ್ ನೆನೆಯಕ್ಕೆ ಬಿಟ್ಬಿಡೋಣ ಹಿಟ್ಟು. ಆಮೇಲೆ ಇದಕ್ಕೆ ಈ ಕಡೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ಈ ಕಡಾಯಿದೊಳಗೆ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀನಿ ಯಾವಾಗಲೂ. ಸನ್ಫ್ಲವರ್ ಆಯಿಲು ಎದಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಒಂದು ಸಲ ನಾವು ಎಣ್ಣೆ ಒಳಗಡೆ ಏನಾರ ಕರೆದಂಥ ಐಟಮ್ಸ್ನ ಮತ್ತೆ ಅದ ಎಣ್ಣೆ ಒಳಗಡೆ ಕರಿಬೋದು. ಇದು ಯಾಕಂದರೆ ಕಪ್ಪಾಗಲ್ಲ ಎಣ್ಣೆ ಯಾವಾಗಲೂ. ಅದಕ್ಕಾಗಿ ನಾನು ಸನ್ಫ್ಲವರ್ ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಕಾದಾರಿದ ಮೇಲೆ ಇದನ್ನು ಯಾವ ಥರ ನಾವು ಮಾಡಬೇಕಂತ ನೋಡಿ ಇದು ಹೇಳ್ಕೊಡ್ತೀನಿ ನಿಮಗೆ. ಇದೇ ಥರ ಮಾಡಿ ಆದಷ್ಟು ತುಂಬ ಚೆನ್ನಾಗಿರ್ತದೆ ನೋಡಿ. ಹಿಟ್ಟು ಎಷ್ಟು ಹದವಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿರ್ತದೆ ನೋಡಿ. ಈ ಥರ ಒಂದು ಐಟಮ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಇನ್ನೊಂದು ಐಟಮ್ಸು ಬೋಂಡ ಥರನ ಐಟಮ್ಸು ಮಾಡ್ಕೋಬೋದು. ಇದ್ರಾಗ ನಿಮ್ಗೆ ಯಾವ ಥರ ಆ್ಯಂಗಲ್ ಆಗುತ್ತೋ ಆ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರ್ತದೆ. ಇದನ್ನೇನು ಮಾಡ್ಬೇಕಂದ್ರೆ, ನಾನು ಆಗಲೇ ಆಲ್ರೆಡಿ ಬಜ್ಜಿನ ಕರೆದಿದ್ದೆ. ಹಾಗಾಗಿ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ತೋರಿಸ್ತಾ ಇದ್ದೀನಿ ಹಾಕಿ ಒಂದೊಂದು ಹಾಕಿ. ಹಾಗೆ ಎಣ್ಣೆ ಚಿಡಿತದ, ಸ್ವಲ್ಪ ಸ್ಲೋ ಆಗಿ ಹಾಕಿ. ಒಂದೊಂದು ಆ ಕಡೆ ಒಂದು ಈ ಕಡೆ ಒಂದು ಸೈಡ್ ಹಾಕ್ಕೊಳ್ಳಿ. ಆಮೇಲೆ ಇದು ತುಂಬ ರುಚಿ ಬರ್ತದೆ ನೋಡಿ. ಹಸಿ ಕಡಲೆ ಹಿಟ್ಟಲ್ವಾ, ತುಂಬ ಚೆನ್ನಾಗಿ ಬರ್ತದೆ. ಇದು ನಮ್ಮ ಮನೆಯಲ್ಲಿ ನಾವೇ ತಯಾರು ಮಾಡ್ಕೋಬೋದಲ್ವ ನೋಡಿ. ಅಲ್ಲೊಂದು ಇಲ್ಲೊಂದು ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತದೆ ನೋಡಿ. ಇದು ಆಮೇಲೆ ಬೆನೆಸ್ಬೇಕಾದ್ರೆ ನಾವು ಕೇರ್ಫುಲ್ಲಾಗಿ ಬೆನೆಸ್ಬೇಕು. ಇದು ಬ್ರೌನ್ ಕಲರ್ ಆಗಿ ಬೆನೆಸ್ಬೇಕು ನೋಡಿ. ಎಷ್ಟು ನೀಟ್ ಬರ್ತದೆ ನೋಡಿ. ಸಾಯಂಕಾಲ ಒಳ್ಳೆ ಗುಡ್ ರೆಸಿಪಿ ಅಂತಲೇ ಹೇಳ್ಬೋದು. ಏನಪ್ಪ ಇದು ಇಷ್ಟೊತ್ತಿದೆ ವಿಡಿಯೋ ಅಂತಲ್ಲ, ಈಸಿ ರೆಸಿಪಿ ಇದು. ಔಟ್ಸೈಡ್ ತಿನ್ನೋದಕ್ಕೆ ನಮ್ಮ ಮನೇಲಿ ಮಾಡ್ಕೊಂಡು ತಿನ್ನೋದೇ ಬೆಟ್ರ್ ಅಂತ ಅನಿಸುತ್ತೆ ನೋಡಿ. ಈ ಥರ ನೋಡಿ, ಎಷ್ಟು ಸ್ಮೆಲ್ಲು ಸಖತ್ತು ಬರ್ತದೆ. ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಕಡಲೆ ಹಿಟ್ಟಿಂದಲ್ವ. ಎಣ್ಣೆಗೆ ಕರೆದಾಗಲ ಸ್ಮೆಲ್ಲೆಲ್ಲ ಹೋಗುತ್ತೆ. ಅವಾಗೆ ತಿನ್ನೋಕೆ ರುಚಿ ಅನಿಸುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿರ್ಬೇಕು ಯಾವಾಗಲೂ ಏನು ತಿನ್ಬೇಕಾದ್ರೂ ನೋಡಿ. ಈಗ ಬ್ರೌನ್ ಕಲರ್ ಬಂತು. ಬ್ರೌನ್ ಕಲರ್ ಬಂದಮೇಲೆ ಇದನ್ನು ಏನು ಮಾಡೋಣ, ಒಂದು ಪ್ಲೇಟಿಗೆ ಸೈಡ್ ತೆಗೆದಿಟ್ಕೊಂಡ್ಬಿಡೋಣ. ಒಂದು ಪ್ಲೇಟಿಗೆ ಸೈಡ್ ಹಾಕ್ಕೊಂಡ್ಬಿಡೋಣ ನೋಡಿ. ಬೇಕಾದ್ರೆ ಇನ್ನೊಂದ್ಸಲ ಬ್ರೌನ್ ಮಾಡ್ಕೊಳ್ಳಿ. ಯಾಕಂದರೆ ಒಳಗಡೆ ಇಟ್ಟಿರ್ತದಲ್ವ, ಅದೆಲ್ಲ ಬೆನಿಬೇಕಲ್ವ ನೀಟಾಗಿ. ಈಗ ಬೇಕಾದ್ರೆ ಸೈಡಿಗೆ ತೆಗೆದು ಹಾಕ್ಕೊಳ್ಳೋಣ ನೋಡಿ.
ಇಷ್ಟು ಬ್ರೌನ್ ಕಲರಾಗಿ ನಾವು ಕರೆದು ಔಟ್ಸೈಡ್ ಹಾಕ್ಕೊಂಡೆಂದರೆ ಇದು ಒಳಗಡೆ ನೀಟಾಗಿ ಬೆಂದಿದೆ ಅಂತ ಅರ್ಥ. ಆಮೇಲೆ ಇನ್ನೊಂದು ಟೈಪ್ ಬೇಕಾದ್ರೆ ನಾವು ಮಾಡ್ಕೊಳ್ಳೋಣ ಇದೇ ಹಿಟ್ಟಲ್ಲಿ. ಆ ಥರ ಬೋಂಡ ಟೈಪ್ ಮಾಡ್ಕೊಳ್ಳೋಣ. ನೋಡಿ ನಾನು ಸಣ್ಣ ದುಂಡುಂಡುಗ ಗೋಲಿ ಥರ ಮಾಡಿ ಅದರೊಳಗಡೆ ಎಣ್ಣೆ ಒಳಗಡೆ ಸ್ಲೋ ಆಗಿ ಬಿಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಾಗಿರ್ತದೆ ನೋಡಿ. ಇದು ಕೂಡ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೆ ನೀವು ಏನಾರ ಫ್ರೈ ಮಾಡಿಕೊಂಡ್ರೆ ತಿನ್ನಕ್ಕೆ ಮಾತ್ರ ತುಂಬ ಟೇಸ್ಟ್ ಆಗಿರ್ತದೆ. ಒಂಥರ ಪಡ್ಡು ತಿಂತೀವಲ್ಲ ಆ ಲೆವೆಲಿಗೆ ಇರ್ತದೆ ನೋಡಿ. ಈಗ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಅದು ಕೂಡ ಏನು ತಳ ತಂಗಿಲ್ಲ ಏನಿಲ್ಲ, ಆರಾಮ್ಸೆ ನೀಟಾಗಿ ಮಾಡ್ಬೋದು ಮನೆಯಲ್ಲೇ. ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು 5 ಅಥವಾ 10 ನಿಮಿಷದಲ್ಲಿ ಆರಾಮ್ಸಾಗಿ ಮಾಡಿ ಸಾಯಂಕಾಲ ಈವ್ನಿಂಗ್ಸ್ಗೆ ಆಯಿತು, ಮಾರ್ನಿಂಗ್ ಟಿಫಿನ್ಗಾಯಿತು, ಯಾವುದಕ್ಕೆ ಆಯಿತು ಯೂಸ್ ಮಾಡ್ಬೋದು ನೀವು. ತುಂಬ ಚೆನ್ನಾಗಿರ್ತದೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆ ಒಳಗಡೆ. ಹೇಗಾಗಿದೆ ಅಂತ ಹಾಗೆ ನಮಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಎಲ್ಲರೂ ನನ್ನ ವೀಡಿಯೋ ನೋಡ್ತಿದ್ದಾರೆ, ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು. ಲವ್ ಯು ಗಾಯ್ಸ್.